ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಆಕ್ಟಿವ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರ್ರಿ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು PDO HK ಮತ್ತು ನಾನ್-HK ನೇಮಕಾತಿ 2024 ಈಗಾಗಲೇ ಎರಡೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಮುಕ್ತಾಯಗೊಂಡಿವೆ ಸ್ನೇಹಿತರೆ. ನೆಕ್ಸ್ಟ್ ಇರುವಂತಹ ಪ್ರೊಸೆಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು PDO HK 97 ಹುದ್ದೆಗಳು, ಅದೇ ರೀತಿಯಾಗಿ ನಾನ್-HK 247 ಹುದ್ದೆಗಳ ಒಂದು ನೇಮಕಾತಿ. PDO HK ವಿಭಾಗದಲ್ಲಿ ಈಗಾಗಲೇ ಕೀ ಆನ್ಸರ್ ಬಿಡುಗಡೆ ಮಾಡಿದ್ದಾರೆ, ಎಕ್ಸಾಮು ಸಹ ಆಯಿತು. ನೆಕ್ಸ್ಟ್ ಉಳಿದಿರುವಂಥದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಅದಕ್ಕಾಗಿ ಮೊದಲಿಗೆ ಅವರು 1:3 ರಿಸಲ್ಟ್ ಒಂದು ಬಿಡಬೇಕಾಗ್ತದೆ. ಆ ಒಂದು ರಿಸಲ್ಟು ಯಾವಾಗ ಬರುತ್ತೆ, ಅದೇ ರೀತಿಯಾಗಿ ಅದರ ಒಂದು ಕಡ್ಡಾಯ ಕನ್ನಡ ರಿಸಲ್ಟ್ ಸಹ ಬಿಡುಗಡೆ ಆಗಿಲ್ಲ, ಅದು ಸಹ ಯಾವಾಗ ಬಿಡುಗಡೆ ಆಗುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿ PDO ನಾನ್-HK ಒಂದು ಅಫಿಷಿಯಲ್ ಕೀ ಆನ್ಸರ್ ನಾನು ಈ ಹಿಂದೆ ಹೇಳಿದಂತೆ 31ರ ಒಳಗಾಗಿ ನಿಮಗೆ ಒಂದು ಅಫಿಷಿಯಲ್ ಕೀ ಆನ್ಸರ್ ಬರುತ್ತೆ ಅಂತ ಹೇಳಿದ್ದೆ. ಅದು ಇನ್ನೂ ಸಹ ಬಂದಿಲ್ಲ ಸ್ನೇಹಿತರೆ. ಹಾಗಾಗಿ ಅದರ ಬಗ್ಗೆಯೂ ಸಹ ಒಂದು ಕ್ಲಾರಿಟಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಹೋಗಿ. ಮೊದಲಿಗೆ ಬಂದುಬಿಟ್ಟು ಒಂದು PDO HK ಮತ್ತು ನಾನ್-HK ನೇಮಕಾತಿ 2024. ಮೊದಲಿಗೆ ನಾನು ಏನು ಹೇಳ್ತಾ ಹೋಗ್ತಾ ಇದ್ದೀನಪ್ಪ ಅಂತ ನೋಡಿದರೆ ಸ್ನೇಹಿತರೆ, ನಾನು ಹೇಳುವಂಥ ಮಾಹಿತಿಗಳು ಎಲ್ಲ ಸರಿಯಾದಂಥ ಒಂದು ಅಂದರೆ ಇನ್ಫಾರ್ಮೇಷನ್ ಸಿಕ್ಕರೆ ಮಾತ್ರ ನಾನು ವಿಡಿಯೋವನ್ನು ಮಾಡ್ತೇನೆ ಸ್ನೇಹಿತರೆ. ಓಕೆ, ಹಾಗಾಗಿ ನಾವು ಇವತ್ತು ಫಸ್ಟ್ದಾಗಿ ನಾವು PDO HK ಒಟ್ಟಾರೆ ಹುದ್ದೆಗಳು ಬಂದುಬಿಟ್ಟು 97 ಹುದ್ದೆಗಳು. ಪರೀಕ್ಷೆ ನಡೆದಿರುವಂಥದ್ದು 16 ಮತ್ತು 17 ನವೆಂಬರ್ನಲ್ಲಿ ನಡೆದಿರುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಕಡ್ಡಾಯ ಕನ್ನಡ ಪರೀಕ್ಷೆ. ನೆಕ್ಸ್ಟ್ ಇದರ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಎಂಬುದನ್ನು ಡಿಸ್ಕಷನ್ ಮಾಡ್ತಾ ಹೋಗೋದಾದರೆ, ಮೊದಲಿಗೆ ಬಂದುಬಿಟ್ಟು ಇದರ ಒಂದು ಎಲ್ಲ ಒಂದು ಪ್ರೊಸೆಸ್ ಮುಗಿದಿದೆ ಸ್ನೇಹಿತರೆ. ಓಕೆ, ಅಂದರೆ ಕೆಲವೊಂದು ಗೊಂದಲಗಳಿವೆ, ಅದನ್ನು ಸಹ ಕೋರ್ಟ್ ಕೇಸಲ್ಲಿ ಇದೆ. ಆ ಒಂದು ಕಾರಣಕ್ಕಾಗಿ ಇದರ ಒಂದು ರಿಸಲ್ಟ್ ಬರುವಂಥದ್ದು ಡಿಲೇ ಆಗುತ್ತಾ ಅಥವಾ ಯಾವಾಗ ಬರುತ್ತೆ ಅಂತ ಹೇಳೋದಾದರೆ, ಎಲ್ಲ ಒಂದು ಕ್ಲಿಯರಾಗಿ ನಮ್ಮ ಒಂದು ಎಕ್ಸ್ಪೆಕ್ಟೆಡ್ ಆಗಿ ಹೇಳೋದಾದರೆ ನಿಮಗೆ ಏಪ್ರಿಲ್ ಮತ್ತು ಮೇ ಇವುಗಳ ಮಧ್ಯದಲ್ಲಿ ನಿಮಗೆ 1:3 ರಿಸಲ್ಟು ಬರಬಹುದು. ಓಕೆ, ಬರುವಂಥ ಸಾಧ್ಯತೆ ಇರುತ್ತದೆ ಸ್ನೇಹಿತರೆ ಈ ಒಂದು ತಿಂಗಳುಗಳ ಮಧ್ಯೆ. ಓಕೆ, ಇದು ಎಕ್ಸ್ಪೆಕ್ಟೆಡ್ ಆದಂತಹ ಮಾಹಿತಿ ಮಾತ್ರ ಆಗಿರ್ತದೆ. 100% ಇದೇ ತಿಂಗಳಲ್ಲಿ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಎಕ್ಸ್ಪೆಕ್ಟೆಡ್ ಆದಂತಹ ಒಂದು ಮಾಹಿತಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕಡ್ಡಾಯ ಕನ್ನಡ ಒಂದು ರಿಸಲ್ಟ್ ಬಂದಿಲ್ಲ, ಇದು ಯಾವಾಗ ಬರುತ್ತೆ ಎಂಬುದನ್ನು ಹೇಳ್ತಾ ಹೋಗೋದಾದರೆ, ಕಡ್ಡಾಯ ಕನ್ನಡ ಒಂದು ಕಂಪಲ್ಸರಿ ಕನ್ನಡ ಒಂದು ರಿಸಲ್ಟ್ ಬಂದುಬಿಟ್ಟು PDO HK ವಿಭಾಗದಲ್ಲಿ ನಡೆದಾಗ ಅಂದರೆ 16ರಂದು ನಡೆದಂತಹ ಒಂದು ರಿಸಲ್ಟ್ ಯಾವಾಗ ಬರ್ಬೋದು ಅಂತ ನೋಡ್ತಾ ಹೋಗೋದಾದರೆ, ಸುಮಾರು 4ರಿಂದ 5 ತಿಂಗಳು ಬೇಕೇ ಆಗ್ತದೆ. ನವೆಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಸರಿಸುಮಾರು ಇದು ಸಹ ಏಪ್ರಿಲು ಇಲ್ಲ ಮೇ ತಿಂಗಳಿನಲ್ಲಿ ನಿಮಗೆ ಕಡ್ಡಾಯ ಕನ್ನಡ ರಿಸಲ್ಟ್ ಬರುತ್ತೆ. ವಿತ್ ಸರ್ಟಿಫಿಕೇಟ್ ಸಹ ಬಂದು ಒಂದು 15 ಡೇಸಲ್ಲಿ ನಿಮಗೆ ಸರ್ಟಿಫಿಕೇಟ್ ಸಹ ಡೌನ್ಲೋಡ್ ಆಗುತ್ತೆ. ಸರ್ಟಿಫಿಕೇಟ್ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಎಂಬುದನ್ನು ಈ ಒಂದು ವಿಡಿಯೋದ ಕೆಳಗಡೆ ಪಿನ್ ಮಾಡಿರ್ತೀನಿ, ಅಲ್ಲಿ ನೀವು ನೋಡ್ಬೋದು. ಇದರ ರಿಸಲ್ಟ್ ಬಂದುಬಿಟ್ಟು ಮೇ ಅಥವಾ ಏಪ್ರಿಲಲ್ಲಿ 100% ಬರ್ತದೆ. PDO HK ಅದು ನಾನು 100% ಅಂತ ಹೇಳೋದಿಲ್ಲ, ಇದರ ಒಂದು ಕಂಪಲ್ಸರಿ ಕನ್ನಡ ಒಂದು ರಿಸಲ್ಟ್ ಮಾತ್ರ 100% ಮೇ ಅಥವಾ ಏಪ್ರಿಲಲ್ಲಿ ಬರ್ತದೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾನ್-HK. ಅದಕ್ಕಿಂತ ಮೊದಲಾಗಿ ನಾವು HKದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಷ್ಟು ಜನ ಅರ್ಹತೆ ಹೊಂತಾರೆ ಎಂಬುದನ್ನು ನೋಡ್ತಾ ಹೋದರೆ, ಮೊದಲಿಗೆ ಹೇಳಿದಂತೆ 1:3 ಅಂತಂದರೆ ಒಂದು ಹುದ್ದೆಗೆ 3 ಜನ. ಒಟ್ಟಾರೆ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು 97 × 3 ಎಷ್ಟು ಜನ ಬರ್ತಾರೆಪ್ಪ ಅಂತ ನೋಡ್ತಾ ಹೋಗೋದಾದರೆ, ಒಟ್ಟಾರೆ ಬಂದುಬಿಟ್ಟು 291 ಜನ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅರ್ಹತೆಯನ್ನು ಗಳಿಸ್ತಾರೆ HK ವಿಭಾಗದಲ್ಲಿ. ಓಕೆ, 1:3 ಇದು ಬಂದುಬಿಟ್ಟು ಏಪ್ರಿಲ್ ಮೇಯಲ್ಲಿ ಬರುವಂಥ ಸಾಧ್ಯತೆ ಇದೆ, ಎಲ್ಲ ಒಂದು ಅಡೆತಡೆಗಳು ಕ್ಲಿಯರ್ ಆದರೆ.
ನೆಕ್ಸ್ಟ್ ಬಂದುಬಿಟ್ಟು ನಾನ್ ಎಚ್ ಕೆ ಒಂದು ಅಫಿಷಿಯಲ್ ಕೀ ಆನ್ಸರ್. ನಾನ್ ಎಚ್ ಕೆ ಅಫಿಷಿಯಲ್ ಕೀ ಆನ್ಸರು ನಾ ಹೇಳಿದಂತೆ 31 ಜನವರಿ ಅಂತ ಹೇಳಿದ್ದೆ ಸ್ನೇಹಿತರೆ. ದಿನಾಂಕದ ಒಳಗಡೆ ಅಫಿಷಿಯಲ್ ಕೀ ಆನ್ಸರ್ ಇನ್ನೂ ಸಹ ಬಿಡುಗಡೆ ಆಗಿಲ್ಲ. ಅದು ಯಾಕೆ ಬಿಡುಗಡೆ ಆಗಿಲ್ಲ ಅಂತ ನಮಗೂ ಸಹ ಮಾಹಿತಿ ದೊರೆತಿದ್ರೆ ಹೇಳ್ತಾ ಇದ್ದೆ. ಅವ್ರು ಹೇಳಿದ ಪ್ರಕಾರ ಒಂದೇ ತಿಂಗಳೊಳಗಡೆ ಬಿಡಬೇಕಾಗಿತ್ತು. KSದು ಈಗಾಗಲೇ ಬಿಟ್ಟಿದ್ದಾರೆ. ಬಿಟ್ಟು ಮತ್ತು ಅದರ ಮೇನ್ಸ್ ನಾ ಹೇಳಿದಂತೆ KSದು ನೀವೆಲ್ಲ ಹೇಳ್ತಾ ಇರ್ಬೋದು ಸುಳ್ಳು ಮಾಹಿತಿ ಅಂತ. ನಾ 100% ಹೇಳ್ತೇನೆ ಸ್ನೇಹಿತರೆ. KSದು ನಾ ಹೇಳಿದಂತೆ ಫೆಬ್ರವರಿಯಲ್ಲಿ 100% ರಿಸಲ್ಟು ಬರುತ್ತೆ. ಮಾರ್ಚಲ್ಲಿ ಈಗಾಗಲೇ ನಾನು ಮೊದಲಿಂದ ಹೇಳ್ಕೊತ ಬಂದಿದ್ದೀನಿ. ಮಾರ್ಚ್ 28 ಇದರ ಒಂದು ಮೇನ್ಸ್ ಎಕ್ಸಾಮ್ ಇದೆ ಅಂತೇಳಿ. ಮೇನ್ಸ್ ಎಕ್ಸಾಮು ಬಂತು. ಅಫಿಷಿಯಲ್ ಕೀ ಆನ್ಸರ್ ಡೇಟ್ ಸಹ ಹೇಳಿದೆ. ಅಫಿಷಿಯಲ್ ಕೀ ಆನ್ಸರ್ ಅದೇ ಡೇಟ್ ಒಳಗಡೆ ಬಂತು. ಓಕೆ, ಹಾಗಾಗಿ ಈ ಒಂದು ಮಾಹಿತಿ ನಮಗೆ ದೊರೆತಿಲ್ಲ, ಯಾವುದೋ PD ನಾನ್ ಎಚ್ ಕೆ. ಆ ಒಂದು ಕಾರಣಕ್ಕಾಗಿ ಅದು ಹೇಳಿದೆ ಸ್ನೇಹಿತರೆ. ಬಟ್ ಆಗಿ ನಾನು ಹೇಳ್ತಾ ಹೋಗೋದೇನಪ್ಪ ಅಂತಂದರೆ ಫೆಬ್ರವರಿ ಒಂದೇ ಆ ಒಂದು ತಿಂಗಳಲ್ಲಿ ಬರಬಹುದು. ಯಾಕಂತಂದರೆ ಎಲ್ಲ ಒಂದು ಕ್ಲಿಯರ್ ಆದರೆ, ಅಂದರೆ ಅಡೆತಡೆಗಳು ಕೇಸು ಅಥವಾ ಏನೋ ಇದ್ದರೆ ಅವೆಲ್ಲ ಕ್ಲಿಯರ್ ಆದ ಕಾರಣಕ್ಕಾಗಿ ಇವೆಲ್ಲಷ್ಟು ಈಗ ಡಿಲೇ ಆಗ್ತಾ ಇರುವಂಥ ಕಾರಣ. ಓಕೆ, ಅದರ ಒಂದು ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥದ್ದು ಹೇಳ್ತಾ ಹೋಗೋದಾದ್ರೆ ಸ್ನೇಹಿತರೆ ಫೆಬ್ರವರಿಯಲ್ಲಿ ಬರಬಹುದು. ಯಾವ ಡೇಟ್ ಅಂತ ನಾನು ಹೇಳೋದಿಲ್ಲ. ಓಕೆ, ಫೆಬ್ರವರಿ 1st or 2nd ವೀಕಿನಲ್ಲಿ ಬರ್ಬೋದು. ಡೇಟು ಹೇಳೋದಿಲ್ಲ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ದೊರೀತು ಅಂತಂದರೆ 100% ನಾನು ಮತ್ತೆ ಒಂದು ವಿಡಿಯೋ ಮಾಡಿ ಹೇಳ್ತೇನೆ. ಇದು ಇವತ್ತಿನ ವಿಡಿಯೋ ಆಗಿತ್ತು ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.